ಥೈರಾಯ್ಡ್ ಸಮಸ್ಯೆ ಇರುವವರು ಈ ಆಹಾರಗಳಿಂದ ಸಾಧ್ಯ ಆದಷ್ಟು ದೂರ ಉಳಿಯಿರಿ. ಥೈರಾಯ್ಡ್ ಆರೋಗ್ಯಕ್ಕೆ ಉತ್ತಮ ಎನಿಸುವ ಆಹಾರಗಳ ಬಗ್ಗೆ ತಿಳಿದುಕೊಳ್ಳಿ. ಅದೇ ರೀತಿ ಯಾವ ಆಹಾರಗಳನ್ನು ತಿಂದರೆ ಥೈರಾಯ್ಡ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿಯೋಣ. ಥೈರಾಯ್ಡ್ ಸಮಸ್ಯೆಗೆ ಗುರಿಯಾಗುತ್ತಿರುವವರ ಸಂಖ್ಯೆ ಕ್ರಮೇಣ ಹೆಚ್ಚಾಗುತ್ತಿದೆ. ರಕ್ತದ ಒತ್ತಡ, ಹೃದಯದ ಸಮಸ್ಯೆ ಕೂಡ ಜನರಲ್ಲಿ ವಿಸ್ತಾರವಾಗಿ ಕಾಣಿಸುತ್ತಿದೆ. ಥೈರಾಯ್ಡ್ ತೊಂದರೆ ಇರುವವರಿಗೆ ಆಹಾರ ಪದ್ಧತಿ ಬಹಳ ಮುಖ್ಯ. ಕೆಲವೊಂದು ಆಹಾರಗಳನ್ನು ಸೇವಿಸಲೇಬೇಕಾಗುತ್ತದೆ ಮತ್ತು ಇನ್ನೂ ಕೆಲವು ಆಹಾರಗಳಿಂದ ದೂರ ಉಳಿಯಬೇಕಾಗುತ್ತದೆ. ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಈ ಆಹಾರಗಳು ಮತ್ತಷ್ಟು ತೊಂದರೆ ಕೊಡುತ್ತವೆ. ಹೀಗಾಗಿ ವೈದ್ಯರ ಬಳಿ ತಮ್ಮ ಥೈರಾಯ್ಡ್ ಪರೀಕ್ಷೆ ಮಾಡಿಸಿ ಜನರು ಇವುಗಳಿಂದ ಅಂತರ ಕಾಯ್ದುಕೊಂಡರೆ ಉತ್ತಮ. ಅಂತಹ ಆಹಾರಗಳ ಬಗ್ಗೆ ತಿಳಿಯೋಣ ವೀಕ್ಷಕರೇ. ಸೋಯಾಬೀನ್. ಸಾಮಾನ್ಯವಾಗಿ ಥೈರಾಯ್ಡ್ ಸಮಸ್ಯೆ ಇರುವವರು ಸೋಯಾಬೀನ್ ಸೇವನೆ ಮಾಡುವುದರಿಂದ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯ ಮೇಲೆ ಅದು ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಡೈರಿ ಆಹಾರಗಳಿಗೆ ಪರ್ಯಾಯವಾಗಿ ಸೋಯಾ ಹಾಲನ್ನು ಸೇರಿಸಲಾಗುತ್ತದೆ, ಏಕೆಂದರೆ ಇದರಲ್ಲಿ ಸಿಹಿ ಸೂಚ್ಯಂಕ ಜಾಸ್ತಿ ಇದೆ. ಇದು ಆಡ್ರಿನಲ್ ಗ್ರಂಥಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಥೈರಾಯ್ಡ್ ಕಾರ್ಯಚಟುವಟಿಕೆಗಳ ಮೇಲೆ ಇದು ಕೆಲಸ ಮಾಡುತ್ತದೆ. ಹೀಗಾಗಿ ಸೋಯಾ ಹಾಗೂ ಸೋಯಾ ಆಧಾರಿತ ಉತ್ಪನ್ನಗಳನ್ನು ಸೇವಿಸದೇ ಇರುವುದು ಬಹಳ ಉತ್ತಮ. ಈ ತರಕಾರಿಗಳು ಟೊಮೆಟೊ, ದಪ್ಪ ಮೆಣಸಿನಕಾಯಿ, ಬದನೆಕಾಯಿ ಜೊತೆಗೆ ಆಲೂಗಡ್ಡೆ ಇಂತಹ ತರಕಾರಿಗಳು ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಆಗಿ ಬರುವುದಿಲ್ಲ ಎನ್ನುವ ಮಾತಿದೆ, ಏಕೆಂದರೆ ಇವುಗಳು ಅಡ್ಡ ಪರಿಣಾಮ ಬೀರುತ್ತವೆ. ಹಾಗಾಗಿ ವೈದ್ಯರ ನಿರ್ದೇಶನದಂತೆ ಥೈರಾಯ್ಡ್ ಸಮಸ್ಯೆಗೆ ಇರುವವರು ಈ ತರಕಾರಿಗಳಿಂದ ದೂರ ಉಳಿಯುವುದು ಉತ್ತಮ. ಕಾಳುಗಳು. ಕಾಳುಗಳು ಸಹ ಕೆಲವರಿಗೆ ದೇಹದಲ್ಲಿ ಅಷ್ಟು ಬೇಗನೆ ಜೀರ್ಣವಾಗುವುದಿಲ್ಲ, ಅಂದರೆ ಕರುಳಿನ ತೊಂದರೆ ಉಂಟು ಮಾಡುತ್ತಿರುತ್ತದೆ. ಕಾಳುಗಳಲ್ಲಿ ಕಂಡುಬರುವಂತಹ ನಾರು ಮತ್ತು ಫೈಟೇಟ್ ಪ್ರಮಾಣ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡಬಹುದು. ಹೀಗಾಗಿ ಅಜೀರ್ಣತೆಯ ತೊಂದರೆ ಅಥವಾ ಎದೆಯುರಿ ಸಮಸ್ಯೆ ಇರುವವರು ಇವುಗಳಿಂದ ದೂರವಿರಿ. ಕ್ರಸಿಫೆರಸ್ ತರಕಾರಿಗಳು. ಇವುಗಳಿಗೆ ಉದಾಹರಣೆ ಎಂದರೆ ಎಲೆಕೋಸು, ಹೂಕೋಸು. ಥೈರಾಯ್ಡ್ ಸಮಸ್ಯೆ ಈಗಾಗಲೇ ಇರುವವರು ಇವುಗಳನ್ನು ಸೇವಿಸಬಾರದು ಅಥವಾ ಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಎಂದು ಹೇಳುತ್ತಾರೆ. ಉತ್ತಮ ಎಂದರೆ ಇವುಗಳನ್ನು ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಒಳಪಡಿಸಿ ಸೇವಿಸುವುದು ಒಳ್ಳೆಯದು. ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ತನ್ನಲ್ಲಿ ಲೈಸೋಜೈಮ್ ಎನ್ನುವ ಪ್ರೋಟೀನ್ ಒಳಗೊಂಡಿದ್ದು ಸಂಕೀರ್ಣ ರೂಪದಲ್ಲಿ ಕೆಲವರಿಗೆ ಕರುಳಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಕೋಳಿ ಮೊಟ್ಟೆ ತಿಂದು ಈ ತರಹದ ಸಮಸ್ಯೆಗಳನ್ನು ಎದುರಿಸಿದ ಪಕ್ಷದಲ್ಲಿ ಅವುಗಳಿಂದ ದೂರ ಉಳಿಯಿರಿ. ಯಾವುದಕ್ಕೂ ಒಮ್ಮೆ ವೈದ್ಯರ ಅಭಿಪ್ರಾಯ ತೆಗೆದುಕೊಳ್ಳಿ. ಸಮುದ್ರ ಆಹಾರಗಳು. ನಮ್ಮ ಥೈರಾಯ್ಡ್ ಆರೋಗ್ಯದ ಮೇಲೆ ಸಮುದ್ರ ಆಹಾರಗಳು ಉತ್ತಮ ಪ್ರಭಾವ ಬೀರುತ್ತವೆ ಎಂದು ಹೇಳಲಾಗಿದೆ. ಅದಕ್ಕೆ ಕಾರಣ ಎಂದರೆ ಇವುಗಳಲ್ಲಿ ಕಂಡುಬರುವಂತಹ ಅಯೋಡಿನ್ ಮತ್ತು ಹೆಚ್ಚಿನ ಪೌಷ್ಟಿಕಾಂಶಗಳ ಪ್ರಮಾಣ. ಆದರೆ ಟ್ಯೂನ್ ಮೀನು ಮತ್ತು ಸ್ವರ್ಡ್ ಫಿಶ್ಗಳು ತಮ್ಮಲ್ಲಿ ಹೆಚ್ಚಿನ ಮರ್ಕ್ಯುರಿ ಪ್ರಮಾಣವನ್ನು ಒಳಗೊಂಡಿರುವುದರಿಂದ ಇವುಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ, ಏಕೆಂದರೆ ಥೈರಾಯ್ಡ್ ಹಾರ್ಮೋನ್ ಕಾರ್ಯಚಟುವಟಿಕೆಯ ಮೇಲೆ ಹೆಚ್ಚಿನ ಪ್ರಮಾಣದ ಮರ್ಕ್ಯುರಿ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ಹೀಗಾಗಿ ಕಡಿಮೆ ಮರ್ಕ್ಯುರಿ ಪ್ರಮಾಣ ಇರುವಂತಹ ಸಮುದ್ರ ಆಹಾರಗಳನ್ನು ಸೇವಿಸಿ ಥೈರಾಯ್ಡ್ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವೀಕ್ಷಕರೇ, ನಾವು ಇಲ್ಲಿಯವರೆಗೆ ಹೇಳಿರುವಂತಹ ಥೈರಾಯ್ಡ್ ಬಗೆಗಿನ ಮಾಹಿತಿಯು ನಿಮಗೇನಾದರೂ ಉಪಯುಕ್ತವಾಗಿದ್ದರೆ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.